ನಮಸ್ತೆ ಲಕ್ಷ್ಮತ್ತೆ ಅಮ್ಮ ಪೂರ್ಣಿಮಾ. ಇವತ್ತು ನಿಮ್ಮನ್ನೆಲ್ಲರನ್ನು ಒಂದು ಹೊಸ ಕುಟುಂಬ ಕರ್ಕೊಂಡ್ ಹೋಗ್ತಾ ಇದೀನಿ. ಹೊಸ ಕುಟುಂಬ ಅಂದ್ರೆ ಯಾರು ಅಶ ಅದು? ಯಾರಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವೆಲ್ಲ ಕೊನೆ ಮಠ ಕಾಯ್ಲೇಬೇಕು, ಅವರು ಕೊನೆ ಮಠ ವಿಡಿಯೋ ನೋಡ್ಲೇಬೇಕು. ಹೌದಾ? ಹಾಗಾದ್ರೆ ಮತ್ತೆ ಹೊಸ ಕುಟುಂಬ ಅಂತಿದೀಯ, ಅವ್ರಿಗೆ ಏನಾದ್ರು ಒಂದು ನಾವ್ ತಗೊಂಡೋದ್ರೆ ಚೆನ್ನಾಗಿರುತ್ತಲ್ಲ? ಹೌದು. ರೊಟ್ಟಿ ಪಲ್ಯ ಹಾಗಾದ್ರೆ ಒಯ್ಯನ, ರೊಟ್ಟಿ ಪಲ್ಯ ಅನ್ನ ಸಾರು ಮಾಡ್ಕೊಂಡ್ ಹೋಗೋಣ. ಆಯ್ತು, ಹೋಗೋಣ. ಆಯ್ತು, ಹಾಗಿದ್ರೆ ತಡ ಮಾಡೋದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಲಕ್ಷ್ಮತ್ತೆ ಅಮ್ಮ ನೀವಿಬ್ರು ಸೇರ್ಕೊಂಡು ಸಾಂಬಾರ್ ಮಾಡ್ರಿ, ನಾನು ಪೂರ್ಣಿಮಾ ಸೇರ್ಕೊಂಡು ಹೆಸರು ಕಾಳು ಪಲ್ಯ ಮಾಡ್ತೀವಿ. ಆಮೇಲೆ 4 ಜನ ಸೇರ್ಕೊಂಡು ರೊಟ್ಟಿ ಮಾಡೋಣ, ಏನಂತೀರಿ? ಸರಿ ತಗ, ಆಯ್ತು. ಸರಿ, ಓಕೆ. ನಾವಿಬ್ರು ಸೇರ್ಕೊಂಡು ಹೆಸರು ಕಾಳು ಪಲ್ಯ ಮಾಡ್ತೀವಿ. ನಾವಿಬ್ರು ಸೇರ್ಕೊಂಡು ಸಾಂಬಾರ್ ಮಾಡ್ತೀವಿ. ಹೆಸರು ಕಾಳು ಕುದಿಸೋದಕ್ಕೆ ನೀರ್ ಹಾಕ್ತಾ ಇದೀವಿ. ಬೇಳೆ ಸಾಂಬಾರ್ ಮಾಡಕ್ಕೆ ನೀರ್ ಹಾಕ್ತಿವಿ. ಪೂರ್ಣಿಮಾ, ಈಗ ಒಲೆಗೆ 2 ಮೇಲೂ ಒಂದೊಂದ್ ಇಟ್ಟಿದೀವಿ. ಮತ್ತೆ ಐಟಮ್ಸ್ ಬಹಳ ಮಾಡೋದಾಗಿರೋದ್ರಿಂದ ಇನ್ನೊಂದ್ ಕಡೆ ಅನ್ನಕ್ಕೆ ಇಟ್ಬಿಡೋಣ, ಟೈಮ್ ಆಗುತ್ತೆ. ನೀರ್ ಹಾಕು, ಚೆನ್ನಾಗಿ ಅಕ್ಕಿ ತೊಳ್ದ್ಬಿಡೋಣ. ಇಲ್ಲೇ ತೊಳ್ದ್ಬಿಡ್ತೀಯಾ? ನೀರ್ ಹಾಕೋಣ. ಉಪ್ಪು, ಪೂರ್ಣಿಮಾ ನೀರ್ ಕಾದೈತೆ, ಹೆಸರು ಕಾಳು ತೊಳ್ಕೊಂಡ್ ಬರ್ತೀಯಾ? ಲಕ್ಷ್ಮಿ, ನೀರ್ ಕಾದತ್ತೆ, ತೊಗರಿ ಬೇಳೆ ತೊಳ್ಕೊಂಬ. ಪೂರ್ಣಿಮಾ, ಕಾಳೆಲ್ಲ ತೊಳಿಬೇಕು. ನಾ ಬೇಳೆ ತೊಳಿ, ನೀನು ನಾನು ಹೆಸರು ಕಾಳು ತೊಳಿತೀನಿ. ಹೆಸರು ಕಾಳು, ಪೂರ್ಣಿಮಾ ಈಗ ಚೆನ್ನಾಗಿ ಕುದಿಲಿ ಹೆಸರು ಕಾಳು ಸ್ವಲ್ಪ. ತೊಗರಿ ಬೇಳೆ, ಪೂರ್ಣಿಮಾ ನೋಡ ಅನ್ನ ಬೆಂದೈತಿಲ್ಲ, ಬೆಂದಿದೆ ಅಲ್ಲ? ನಾವು ಮಾಡಿರೋ ಫುಡ್ಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ಸುಧಾ ಬೇಳೆ ಬೇದ ತಾಕು, ಹ್ಮ್, ನುಗ್ಗೆಕಾಯಿ ಹಾಕು, ಉಪ್ಪು, ನುಗ್ಗಿಕಾಯಿ ಬೇಯಲಿ, ಬಾಯಿ ಮುಚ್ಚನ. ನೀರುಳ್ಳಿ, ಬೆಳ್ಳುಳ್ಳಿ, ಟೊಮಾಟೊ, ಕೊತ್ತಂಬರಿ, ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ, ಅರಿಶಿನ ಪುಡಿ, ಖಾರದ ಪುಡಿ. ಲಕ್ಷ್ಮಿ, ಎಲ್ಲ ಹುರಿದಾಗೈತಿದ್ನ ತಗೊಂಡವ್ರು ರುಬ್ಕೊಂಬ. ತಗೊಂಬರ್ತಿಂತ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ, MTR ಸಾಂಬಾರ್ ಪುಡಿ, ಹುಣಸೆ ಹುಳಿ. ಒಗ್ಗರಣೆಗೆ ಮಾತ್ರ MTR ಸಾಂಬಾರ್ ಪುಡಿ ಹಾಕಿದೀರಾ? ಮಿಕ್ಸಿ ಗ್ರೈಂಡ್ ಮಾಡ್ಕೊಂಬರಕ್ಕೆ ಮನೇಲಿ ಮಾಡಿದ ಸಾಂಬಾರ್ ಪುಡಿ ಹಾಕಿದೀರಾ? ಅಂದ್ರೆ ಒಗ್ಗರಣೆಗೆ ಹಾಕಿರೋ MTR ಸಾಂಬಾರ್ ಪುಡಿ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ ಅಂತ. ರುಬ್ಬಿದ ಮಸಾಲೆ, ಸಾರಿಗೆ ಒಗ್ಗರಣೆ,
ಆಗಿತ್ತು. ಕೊಬ್ಬರಿ ತುರಿ ಈಗ ಹೆಚ್ಕೊಂಡಿರೋದು ಪಲ್ಯಕ್ಕೋಸ್ಕರ. ಅಷ್ಟ ಪಲ್ಯಕ್ಕೆ ಹೆಚ್ಚಿನ ತರಕಾರಿ ತೊಳ್ಕೊಂಡ್ ಬರ್ತೀನಿ. ಈಗ ಹೆಸರು ಕಾಳು ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಪೂರ್ಣಿಮಾ. ಫಸ್ಟ್ ಎಣ್ಣೆ, ಹ್ಮ್. ಈರುಳ್ಳಿ, ಟೊಮೊಟೊ, ಖಾರದ ಪುಡಿ, ಅರಿಶಿಣದ ಪುಡಿ, ಮನೆಯಲ್ಲೇ ಮಾಡಿದ ಬೇಳೆ ಸಾಂಬಾರ್ ಪುಡಿ, ಉಪ್ಪು, ಸ್ವಲ್ಪ ನೀರು, ಬೇಯಿಸಿದ ಹೆಸರು ಕಾಳು, ಬೇಯಿಸಿದ ಆಲೂಗಡ್ಡೆ, ಕೊತ್ತಂಬರಿ, ಕಾಯಿ ತುರಿ, ಪೂರ್ಣಿಮಾ ಇವಾಗ ನಮ್ದು ಹೆಸರು ಕಾಳು ಪಲ್ಯ ರೆಡಿ ಆಯ್ತು. ಈಗ ಇದೊಂದ್ ಕುದಿಲಿ, ಅಲ್ಲಿ ಮಟ ಒಂದ್ ತಟ್ಟೆ ಮುಚ್ಚಿಟ್ಬಿಡೋಣ. ರೊಟ್ಟಿಗೆ ಸರಿ ಹಾಕ್ಯಾಡಣ ಸುಧಾ. ಮತ್ತೆ ಈಗಿರೋ ಟಾಸ್ಕ್ ಎಷ್ಟು ರೊಟ್ಟಿಗಳು? ಎಷ್ಟದು? 3 ರೊಟ್ಟಿ ಮಾಡ್ಬೇಕು ಈಗ ನಾವು ಕುತ್ಕೊಂಡ್ 4 ಜನ. ಮಾಡೋಣ ಅಂತಗ. ನಾದು ಹೈ ಸಾ ತಿಕ್ಕು ಹೈ ಸಾ ನಾದು ಐಸ ಲಕ್ಷ್ಮತಿ ಎಲ್ಲ ಎನರ್ಜಿ ಹಾಕ್ ನಾದು. ಅಮ್ಮಯ್ಯ ಎಲ್ಲ ಮಾಡ್ತಾ ಹೋದಿವಿ. ತಳಮ್ಮ ಲಕ್ಷ್ಮತೆ ಸುಸ್ತಾಗಿರಿ, ಚಾ ಕುಡೀರಿ. ಥ್ಯಾಂಕ್ಸ್ ಅವ್ವ. ದಾವಣಗೆರೆಯ ಬಾಡಾ ಕ್ರಾಸ್ನಲ್ಲಿರುವ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುವರ್ಯರ ಸಂಸ್ಥೆಯ ಇವತ್ತು ದಾವಣಗೆರೆಯ ಅಮ್ಮನ ಕೈಯ ರುಚಿಯ ಸಂಸ್ಥೆಯ ದಾವಣಗೆರೆಯವರು ಎಂದು ವಿಶೇಷವಾಗಿ ಯೂಟ್ಯೂಬ್ ಚಾನೆಲ್ನ ಸರ್ವ ಪದಾಧಿಕಾರಿಗಳು ಕೂಡಿಕೊಂಡು ಎಂದು ವಿಶೇಷವಾಗಿ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರ ಶಿಷ್ಯ ಬಳಗಕ್ಕೆ ಇವತ್ತ ಅನ್ನದಾಸೋಹ ಸೇವೆಯನ್ನ ಇವತ್ತು ನೆರವೇರಿಸ್ತಾ ಇದ್ದಾರೆ. ಅಂತ ಒಂದು ಸಂಸ್ಥೆಗೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯುವಂತಹ ಒಂದು ಶಕ್ತಿ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಹಾನಗಲ್ಲ ಗುರುಕುಮಾರೇಶ್ವರ ಪಂಚಾಗ್ರೇಶ್ವರ ಪುಟ್ಟರಾಜ ಗುರುವರ್ಯರ ಒಂದು ಕೃಪಾ ಆಶೀರ್ವಾದ ದಾವಣಗೆರೆಯ ಅಮ್ಮನ ಕೈ ರುಚಿಯ ಒಂದು ಸಂಸ್ಥೆಗೆ ಇನ್ನೂ ಹೆಚ್ಚಿನ ರೀತಿ ಒಳಗ ಗುರುವರ್ಯರ ಒಂದು ಆಶೀರ್ವಾದ ಹಾಗೂ ನಮ್ಮ ಶ್ರೀ ಗುರು ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಅಂಧರ ಶಿಕ್ಷಣ ಸಮಿತಿಯ
ಸರ್ವ ಕಮಿಟಿಯ ಒಂದು ಒಂದು ಆಶೀರ್ವಾದ ಹಾಗೂ ಎಲ್ಲರ ಒಂದು ಆ ವಿದ್ಯಾರ್ಥಿಗಳ ಆಶ್ರಮದ ವಿದ್ಯಾರ್ಥಿಗಳ ಒಂದು ಕೃಪೆಯನ್ನ ಆ ಸಂಸ್ಥೆಗೆ ಇನ್ನು ಬೆಳೆಯುವಂತಹ ಒಂದು ಶಕ್ತಿ ನೀಡಲಿಕ್ಕೆ ನಾನು ಆಶ್ರಮದ ಪರವಾಗಿ, ಆಶ್ರಮದ ಕಮಿಟಿಯ ಪರವಾಗಿ, ಆಶ್ರಮದ ವಿದ್ಯಾರ್ಥಿಗಳ ಪರವಾಗಿ ಈ ಸಂಸ್ಥೆಗೆ ಇನ್ನೂ ಉತ್ತರೋತ್ತರವಾಗಿ ಬೆಳೆಯುವಂತಹ ಶಕ್ತಿ ನೀಡಲಿಕ್ಕೆ ನಾನು ಆಶ್ರಮದ ಪರವಾಗಿ ತುಂಬು ಹೃದಯದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದಾವಣಗೆರೆ ಅಮ್ಮ ಕೈ ರುಚಿ ಟೀ, ನಾವು ಮಾಡಿರುವಂತ ಹೆಸರು ಕಾಳು ಪಲ್ಯ, ರೊಟ್ಟಿ, ಅನ್ನ ಸಾಂಬಾರ್ ಹೇಗಿದೆ ಅಂತ ನೋಡಿ ಹೇಳನ್ವಾ? ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಒಟ್ಟಿನಲ್ಲಿ ನಾವು ಮಾಡಿರೋಂಥ ಇವತ್ತು ಸ್ಪೆಷಲ್ ಅಡಿಗೆ ಸೂಪರ್. ಸ್ನೇಹಿತರೆ, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ ದಾವಣಗೆರೆ ಅಮ್ಮನ ಕೈ ರುಚಿ ಟೀಮ್, ಹೇಗಿತ್ತು ನಮ್ಮ ಹೊಸ ಅತಿಥಿಗಳ ಮನೆ? ಖುಷಿ ಆಯ್ತು. ಹೆಂಗಿತ್ತು ನಿಮಗೆಲ್ಲ ಎಕ್ಸ್ಪೀರಿಯನ್ಸ್? ಬಹಳ ಚೆನ್ನಾಗಿತ್ತು ಬಂದಿದ್ ನಾವ್ ಇಲ್ಲಿಗೆ. ಏನೋ ನಮಿಗೂ ಮನ್ಸಿಗೆ ತುಂಬಾ ಖುಷಿ, ಸಮಾಧಾನ. ಅಷ್ಟು ಅಡಿಗೆ ಮಾಡಿದ್ದು ಟೈರ್ಡ್ನೆಸ್ ಲಾಸ್ಟ್ ನಾವೇನು ಈ ತರ ಕೊಡ್ತೀವಲ್ಲ ಎಲ್ಲ ಮರ್ತೋಗುತ್ತೆ. ನಮಗೆ ಬಹಳ ಸಂತೋಷ ಸಿಗುತ್ತೆ. ಸ್ನೇಹಿತರೆ, ನೀವು ಯಾರಾದ್ರೂ ಈ ತರ ಸೇವೆ ಮಾಡ್ಬೇಕು ಅಂತಿದ್ರೆ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಡ್ರೆಸ್ ಕೊಟ್ಟಿರ್ತೀನಿ. ನೀವು ಬಂದ್ ಬೇಕಾದ್ರೆ ಸಹಾಯ ಮಾಡ್ಬೋದು. ಥ್ಯಾಂಕ್ ಯು. ನಮಸ್ತೆ.